ಪರಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರ. ಪರಪನಗ್ರಹಾರ ಜೈಲಿಗೆ ಹುಳಿಮಾವು ಇನ್ಸ್ಪೆಕ್ಟರ್ ಆಗಮನ ಆಗಿದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ವಿಡಿಯೋ ಕಾಲ್ ವೈರಲ್ ಆದಂತ ಬೆನ್ನಲ್ಲೇ ಇದೀಗ ಕೇಸನ್ನ ಐಒ ಆಗಿರುವಂತಹ ಇನ್ಸ್ಪೆಕ್ಟರ್ ಈಗ ವಿಚಾರಣೆ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಕೇಸ್ನ ಕೆಲ ತನಿಖೆ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಆಗಮಿಸಿದ್ದಾರೆ. ವಿಚಾರಣೆಯನ್ನ ನಡೆಸಿ ಸ್ಥಳ ಮಹಜರನ್ನ ನಡೆಸಲಿದ್ದಾರೆ ಇನ್ಸ್ಪೆಕ್ಟರ್. ರೌಡಿ ಶೀಟರ್ ಧರ್ಮ, ನಟ ದರ್ಶನ್, ಸತ್ಯ ಈ ಮೂವರ ವಿಚಾರಣೆಯನ್ನ ನಡೆಸಲಾಗುತ್ತೆ. ಈ ಮೂವರನ್ನ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ ಪೊಲೀಸರು. ನೋಡಿ, 2 ಎಫ್ಐಆರ್ ದಾಖಲಾಗಿರೋದು. ಒಂದು ಕುರ್ಚಿ, ಟೇಬಲ್ಲು, ಸಿಗರೇಟು, ಕಾಫಿ ಮಗ್ಗನ್ನ ಬಳಕೆ ಮಾಡಿರೋದು, ಅದು ಪ್ರತ್ಯೇಕವಾದಂತ ಎಫ್ಐಆರ್. ಅದರಲ್ಲೂ ಕೂಡ ದರ್ಶನ್ A1 ಆರೋಪಿನಿ. ಇನ್ನೊಂದು ಎಫ್ಐಆರ್ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು, ಮೊಬೈಲ್ ಬಳಕೆ ಮಾಡ್ಕೊಂಡಿದ್ದು ಒಬ್ಬ ರೌಡಿ ಶೀಟರ್ ಜೊತೆಗೆ, ಜಾಮೀನಿನ ಮೇಲೆ ಹೊರಗಡೆ ಇರುವ ರೌಡಿ ಶೀಟರ್ ಜೊತೆಗೆ ಒಂದು ಕೊಲೆಯ ಆರೋಪಿ ದರ್ಶನ್ ವಿಡಿಯೋ ಕಾಲಲ್ಲಿ ಮಾತನಾಡಿದ್ರು. ನಿಮಗೆ ಫೋನ್ ಯಾರು ಕೊಟ್ರು? ಹೇಗೆ ಫೋನ್ ಬಳಕೆ ಮಾಡ್ಕೊಂಡ್ರಿ? ಈಗ ಫೋನ್ ಎಲ್ಲಿದೆ? ಯಾಕಂದ್ರೆ ಫೋನ್ ಎಲ್ಲ ಬಚ್ಚಿಟ್ಬಿಟ್ಟಿದ್ರು. ನೆನ್ನೆನೆ ಆ ಪ್ರಕರಣ, ಆ ಫೋಟೋಸ್ ವೈರಲ್ ಆಗಿದ್ದ ದಿನನೇ ಉನ್ನತ ಅಧಿಕಾರಿಗಳು ಜೈಲಿಗೆ ಹೋಗಿ ನೋಡಿದ್ರೆ ಫೋನ್ ಇರಲಿಲ್ಲ. ಅದು ಹೆಂಗೆ ಸಾಧ್ಯ? ಏನು ನುಂಗ್ಬಿಟ್ಟಿರ್ತಾರಾ? ಏನು ತಿಂದುಬಿಟ್ಟಿರ್ತಾರಾ? ಇಲ್ಲ ಅಲ್ವಾ? ಆ ಫೋನ್ ಬೇಕೀಗ. ಈ ಕೇಸ್ ಆಗಿದೆ ಅಂತ ಹೇಳಿದ ಮೇಲೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕಾಗತ್ತೆ. ಸೊ ಹೀಗಿರ್ಬೇಕಾದ್ರೆ ಆ ಫೋನ್ ಬೇಕೇ ಬೇಕು. ಆ ಫೋನಲ್ಲಿ ಏನೇನಿದೆ? ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಯಾರ್ಯಾರಿಗೆ ಫೋನ್ ಪೇ ಮಾಡಿದ್ದಾರೆ, ಯಾರ್ಯಾರ ಜೊತೆಗೆ ಮೆಸೇಜ್ ಮಾಡಿದ್ದಾರೆ, ಆ ಫೋನ್ ಯಾರ್ದು, ಯಾರ ಹೆಸರಲ್ಲಿದೆ, ಸಿಮ್ ಯಾರ ಹೆಸರಲ್ಲಿದೆ, ಇವ್ರು ಹೆಂಗೆ ಫೋನ್ ತಗೊಂಡ್ರು, ಹೆಂಗೆ ಸಿಮ್ ತಗೊಂಡ್ರು, ಜೈಲಲ್ಲಿ ಇರುವಂಥ ಇವ್ರಿಗೆ ಯಾರು ಫೋನ್ ಯೂಸ್ ಮಾಡೋದಕ್ಕೆ ಹೇಳಿದ್ರು ಅವ್ರು ಕೊಟ್ಟರು, ಕದ್ದು ಮುಚ್ಚಿ ಹೆಂಗೆ ಇವರು ಫೋನಲ್ಲಿ ಮಾತಾಡ್ತಾ ಇದ್ರು, ಸತ್ಯಂಗೂ ಧರ್ಮಂಗೂ ಏನು ಕಾಂಟ್ಯಾಕ್ಟು, ಸತ್ಯಂಗೂ ದರ್ಶನ್ಗೂ ಏನು ಲಿಂಕು, ಧರ್ಮಗೂ ದರ್ಶನ್ಗೂ ಏನು ಲಿಂಕು, ಇವ್ರ ನಡುವೆ ಏನಾದರೂ ಬಿಸ್ನೆಸ್ ಇತ್ತಾ, ಇವ್ರ ನಡುವೆ ಏನಾದರೂ ಮಾತುಕತೆ ಆಗಿದೆಯಾ, ಇವ್ರ ನಡುವೆ ಏನಾದರೂ ಒಪ್ಪಂದ ಇತ್ತಾ? ಬೇಕಲ್ಲ. ಸುಮ್ಮನೆ ಯಾರ್ಯಾರ ಹತ್ರ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬಿಡ್ರಿ, ಅವ್ರು ಸೆಲೆಬ್ರಿಟಿ, ಎಲ್ಲರ ಜೊತೆಗೂ ಮಾತಾಡ್ತಾರೆ ಅಂತಂದರೆ ಈಗಿರೋದು ಅವರು ಕ್ಯಾರವಾನಲ್ಲಿ ಅಲ್ಲ, ಕಾರಾಗೃಹದಲ್ಲಿ. ಸೊ ಹೀಗಿರಬೇಕಾದ್ರೆ ಫೋನ್ ಬಳಕೆ ಹೇಗೆ ಮಾಡಿದ್ರು? ಸೊ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಅಧಿಕಾರಿಗಳು ಕೂಡ ಮಾಡ್ತಾರೆ. ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಾಗುತ್ತೆ. ಇವತ್ತು ಇಮಿಡಿಯೇಟ್ ಆಗಿ ಅಧಿಕಾರಿಗಳು ತನಿಖೆಯನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಕಾರಣ, ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದ್ರಿಂದ ಈ ತನಿಖಾಧಿಕಾರಿಗಳು ಕೂಡ ಬಳ್ಳಾರಿಗೆ ಓಡಾಡ್ಕೊಂಡು ಇರಬೇಕಾಗತ್ತೆ. ನೋಡಿ, ಒಂದೆರಡು ತಲೆ ಬಿಸಿ ಅಲ್ಲ. ದರ್ಶನ್ ಏನು ಆರಾಮಾಗಿ ಬಳ್ಳಾರಿಯಲ್ಲಿ ಕುತ್ಕೊಬಿಡ್ತಾರೆ. ಆದರೆ ಅಧಿಕಾರಿಗಳು ಹೋಗಿ ಬಂದು ತನಿಖೆಯನ್ನು ಮಾಡಬೇಕಾಗತ್ತೆ. ಸೊ ಆಲ್ರೆಡಿ ಈಗ ಪರಪನಗ್ರಹಾರಕ್ಕೆ ಈ ಪ್ರಕರಣದ ತನಿಖಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಮಹಜರು ಮಾಡ್ತಾರೆ. ಮೊದಲಿಗೆ ಯಾವ ರೂಮಲ್ಲಿ ನೀವು ಕುತ್ಕೊಂಡು ಮಾತಾಡಿದ್ದು? ಆ ರೂಮಲ್ಲಿ ಪೇಂಟು, ಫ್ಯಾನು, ಹ್ಯಾಂಗರು ಪ್ರತಿ ಒಂದು ಕೂಡ ಇತ್ತು. ಆ ರೂಮ್ ಹೌದೋ ಅಲ್ವೋ ಅದನ್ನು ನೋಡ್ತಾರೆ. ಕರ್ಟನ್, ಕಲರ್ ಕರ್ಟನ್ನು ಆ ವಿಡಿಯೋ ಕಾಲಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ಇದೆಲ್ಲ ಇತ್ತಲ್ವಾ? ಇದೇ ರೂಮಾ? ಇಲ್ಲೇ ನೀವು ಕೂತಿದ್ದ? ಇಲ್ಲೇ ಧರ್ಮ ಕೂತಿದ್ದ ಅಂತೆಲ್ಲ ಕೇಳ್ತಾರೆ. ಆಲ್ರೆಡಿ ಸತ್ಯನನ್ನು ಎತ್ತಾಕೊಂಡು ಹೋಗಾಗಿದೆ. ಯಾಕಪ್ಪ ಫೋನ್ ಮಾಡಿದೆ ನೀನು? ಯಾಕಪ್ಪ ಮಾತಾಡಿದೆ? ಅಂಥದ್ದು ಏನಿತ್ತು ಎಮರ್ಜೆನ್ಸಿ? ಮಾತಾಡುವಂಥದ್ದು ಏನಿತ್ತು? ಎಲ್ಲವನ್ನೂ ಕೂಡ ಕೇಳ್ತಾರೆ. ಎಲ್ಲವನ್ನೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಆಲ್ರೆಡಿ ಸಿಕ್ಕ ಮಾಹಿತಿಯ ಪ್ರಕಾರ ದರ್ಶನ್, ಈ ಕಾಲ್ಗೂ ನನಗೂ ಸಂಬಂಧನೇ ಇಲ್ಲ, ಆ ಕಡೆಯಿಂದ ಫೋನಲ್ಲಿ ಮಾತಾಡಿದವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಕೂತಿದ್ದೆ, ಮೊಬೈಲ್ ನನ್ನ ಕಡೆ ತಿರುಗಿಸಿದ್ರು, ಹಾಯ್ ಅನ್ನು ಅಂದರು, ನಾನು ಹಾಯ್ ಅಂದೆ ಅಂತ ಹೇಳಿದ್ದಾರಂತೆ. ಯಾರಾದರೂ ಸುಮ್ಮನೆ ಯಾರ್ಯಾರಿಗೋ ಫೋನ್ ತೋರಿಸಿದಾಗ ಹಾಯ್ ಅಂತಾರ? ಗೊತ್ತಿಲ್ಲ. ಇದನ್ನು ಹೇಗೆ ತನಿಖೆ ಮಾಡ್ತಾರೆ ಅಥವಾ ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ? ತಾನು ತಪ್ಪಿಸ್ಕೊಳ್ಳೋದಕ್ಕೆ ದರ್ಶನ್ ಈ ಥರದ್ದೇನಾದರೂ ಆನ್ಸರ್ ಕೊಟ್ಟಿದ್ರೆ ಸಮಸ್ಯೆ ಆಗೋದು ಯಾರಿಗೆ? ಬಾಸು ಅಂತ ಕಾಲ್ ಮಾಡಿ ಕೊಟ್ಟವರಿಗೆ, ನಾನು ಬಾಸ್ ಜೊತೆಗೆ ಮಾತಾಡಿದೆ ಅಂತ ಬಿಲ್ಡಪ್ ಕೊಡೋಕ್ಕೆ, ಶೋ ಆಫ್ ಕೊಡೋದಕ್ಕೆ ಸ್ಟೇಟಸ್ ಹಾಕೊಂಡವ್ರಿಗೆ, ಏರಿಯಾದಲ್ಲಿ ಒಂದು ಹವಾ ಇಡಬೇಕು ಅಂತ ಹುಡುಗರಿಗೆಲ್ಲ ಆ ವಿಡಿಯೋವನ್ನು ಕಳಿಸಿದವರಿಗೆ ಸಮಸ್ಯೆ ಆಗತ್ತೆ. ಸೊ ಈ ತನಿಖೆ ಕೂಡ ಚುರುಕು ಪಡ್ಕೊಂಡಿದ್ದೆ.